ಎಚ್ಡಿಕೆ ಕುಟುಂಬದವರಿಂದ 11 ಎಕರೆ 23 ಗುಂಟೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಇನ್ನು ರೋವರ್ ಯಂತ್ರದಿಂದ ಸರ್ವೆ ಮಾಡಿ ಮಾರ್ಕಿಂಗ್ ಮಾಡಲಾಗಿದೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಸರ್ವೆ 7, 8, 9, 10, 16, 17 ಮತ್ತು 79ರಲ್ಲಿ ಭೂಮಿ ಒತ್ತುವರಿ ತೆರವು ಶುರುವಾಗಿದೆ. ಇನ್ನು ಮಾಡುವಂತೆ ಸೂಚಿಸಿದ್ದ ಹೈಕೋರ್ಟ್ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಿಂದ ಸರ್ವೆಯನ್ನ ಮಾಡಲಾಗಿದೆ. ಇಂದು ಅಧಿಕಾರಿಗಳಿಂದ ಮುಂದುವರೆದ ಕಾರ್ಯಾಚರಣೆ. ಎಚ್ಡಿಕೆ ತೋಟದ ಹಿಂಭಾಗದಲ್ಲಿ ಮಾರ್ಕಿಂಗ್ ಕಾರ್ಯ ಆರಂಭವಾಗಿದೆ. ಇನ್ನ ಕುಮಾರಸ್ವಾಮಿ ಕುಟುಂಬದವರಿಗೆ ಸಂಬಂಧಪಟ್ಟಂತ 11 ಎಕರೆ 23 ಗುಂಟೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಬಿಡದಿಯ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿಯನ್ನ ಮಾಡಿದ್ದಾರೆ ಎನ್ನಲಾದ ಜಮೀನನ್ನ ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಿದರು. ಸರ್ವೆ ನಂಬರ್ 7, 8, 9, 16, 2 ಹಾಗೂ 79ರಲ್ಲಿ ಆಗಿರುವಂಥ ಒಟ್ಟು 11 ಎಕರೆ 23 ಗುಂಟೆ ಒತ್ತುವರಿ ಜಾಗವನ್ನು ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಗುರುತಿಸಿದ್ದಾರೆ, ಮಾರ್ಕಿಂಗ್ ಮಾಡಿದ್ದಾರೆ. ಇನ್ನು ತೆರವು ಕಾರ್ಯಾಚರಣೆ ಸಲುವಾಗಿ ಬೆಳಗ್ಗೆ 10ರ ಸುಮಾರಿಗೆ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ತಂಡವು ಕುಮಾರಸ್ವಾಮಿಯವರ ತೋಟದ ಬಳಿ 4 ಜೆಸಿಬಿ ಮತ್ತು 2 ಟ್ರ್ಯಾಕ್ಟರ್ಗಳೊಂದಿಗೆ ಬಂದಿತ್ತು. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ 25ಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದರು. ಕಾರ್ಯಾಚರಣೆಗೆ ಮುಂಚೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಅಧಿಕಾರಿಗಳೊಂದಿಗೆ ಬೆಳಗ್ಗೆ ಸಭೆಯನ್ನು ನಡೆಸಿದರು. ಅಧಿಕಾರಿಗಳೊಂದಿಗೆ ಇನ್ನು ನಂತರ 11:45ರ ಸುಮಾರಿಗೆ ಉಪವಿಭಾಗಾಧಿಕಾರಿ ಬಿನೋಯ್ ಪಿಕೆ, ತಹಶೀಲ್ದಾರ್ ತೇಜಸ್ವಿನಿ, ಭೂ ದಾಖಲೆಗಳ ಉಪನಿರ್ದೇಶಕ ಹನುಮೇಗೌಡ ಬಿಆರ್ ಹಾಗೂ ಎಸ್ಪಿಗಳಾದ ಟಿವಿ ಸುರೇಶ್ ಮತ್ತು ರಾಮಚಂದ್ರಯ್ಯ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ತೆರವು ಆರಂಭವಾಗಬೇಕಿರುವ ಜಾಗದ ದಾಖಲೆ ಹಾಗೂ ನಕ್ಷೆಯನ್ನು ಕೂಡ ಪರಿಶೀಲಿಸಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಾಮನಗರ ರಿಪೋರ್ಟರ್ ರಾಜು ಅಂತ. ರಾಜು, ಎಚ್ಡಿಕೆ ಕುಟುಂಬದವರಿಂದ ಈಗಾಗಲೇ 11 ಎಕರೆ 23 ಗುಂಟೆ ಒತ್ತುವರಿ ಮಾಡಿ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಏನು ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ? ಕಾರ್ತಿಕ್, ಏನು ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಒಂದು ಮಾಲೀಕತ್ವದಲ್ಲಿ ಇದ್ದಂತ ಏನು ಭೂಮಿ ಒತ್ತುವರಿ ಇದೆ ಅನ್ನೋ ವಿಚಾರಕ್ಕೆ ಏನು ಹೈಕೋರ್ಟ್ ಖಡಕ್ ಆದೇಶವನ್ನ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ನೆನ್ನೆಯೂ ಕೂಡ ಸರ್ವೆ ಮಾಡಿದ್ರು. ಅಂದ್ರೆ ಕಲ್ಲು ಕಂಬಗಳನ್ನ ನೆಡುವ ಮೂಲಕ ಅಂದ್ರೆ ಮಾರ್ಕ್ ಅನ್ನ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯಾದಂತ ಕಲ್ಲು ಕಂಬಗಳನ್ನ ಅಂದ್ರೆ ಆ ಒಂದು ಭೂಮಿಯನ್ನು ತೆರವುಗೊಳಿಸಿ ಅಲ್ಲಿ ಭದ್ರತೆಯನ್ನ ಮಾಡುವಂತ ಕೆಲಸ ಕೂಡ ಮುಂದಾಗಿತ್ತು. ಸದ್ಯ ಇದೀಗ ಕಾರ್ಯಾಚರಣೆ ಇಂದು ಕೂಡ ಮುಂದುವರೆದಿರುವಂತದ್ದು. ಅಂದ್ರೆ ಏನು ಮೊದಲು ಡಿ.ಸಿ. ತಮ್ಮಣ್ಣವರ ಹೆಸರು ಕೇಳಿ ಬಂದಿತ್ತು. ಅದಾದ ನಂತರ ಅಕ್ಕಪಕ್ಕದ ಜಮೀನು ಅಂದ್ರೆ ಸ್ಮಶಾನ ಆಗಿರ್ಬೋದು, ಇನ್ನಿತರೆ ಜಮೀನಲ್ಲಿ ಏನು ಸರ್ಕಾರಿ ಸಂಬಂಧಪಟ್ಟಂತ ಒತ್ತುವರಿ ಏನ್ ಬರ್ತಾ ಇದೆಯೋ ಅದನ್ನ ಇವತ್ತು ರೋವರ್ ಯಂತ್ರದ ಮೂಲಕ ಸರ್ವೆ ಮಾಡಿ ಆ ಒಂದು ಏನ್ ಜಮೀನನ್ನ ಒತ್ತುವರಿ ಮಾಡುವಂತ ಆಗಿತ್ತಲ್ಲ ಕೆಲಸ, ಆ ಕೆಲಸವನ್ನ ಈಗ ತೆರವು ಮಾಡೋದಕ್ಕೆ ಸರ್ವೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಿನ್ನೆಯಿಂದನೂ ಕೂಡ ಸರ್ವೆ ಪ್ರಾರಂಭ ಆಗಿರುವಂತದ್ದು. ಕುಮಾರಸ್ವಾಮಿಯವರ ಅಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ನೇತೃತ್ವದ ಒಂದು ಮಾಲೀಕತ್ವದ ಸಂಬಂಧಪಟ್ಟಂತೆ ಜಮೀನು ನಿನ್ನೆ ಕೂಡ ಸರ್ವೆ ಆಗಿತ್ತು. ಸ್ವತಃ ರಾಮನಗರ ಡಿ.ಸಿ. ಕೂಡ ಅಲ್ಲಿ ನೇತೃತ್ವದಲ್ಲಿ ಬಂದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆನೂ ಕೂಡ ಮಾಡಿ ಒತ್ತುವರಿಗಳನ್ನ ಮಾರ್ಕ್ ಮಾಡುವ ಮೂಲಕ ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಇದ್ರು. ಸರ್ಕಾರಿ ಗೋಮಾಳ ಅಥವಾ ನೀರಿನ ಮೂಲಗಳು, ಸ್ಮಶಾನ ಜಾಗ ಮತ್ತಿತರ ಸರ್ವೆಗಳಲ್ಲಿ ಯಾವ್ಯಾವ ಅಕ್ವೈರ್ ಆಗಿದೆ ಅಂದ್ರೆ ಅಕ್ರಮ ಒತ್ತುವರಿ ಆಗಿದೆ ಅವೆಲ್ಲವೂ ಕೂಡ ಸದ್ಯ ಮಾರ್ಕ್ ಮಾಡ್ತಾ ಇರುವಂತ ಕೆಲಸ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಸದ್ಯ ಅಕ್ಕಪಕ್ಕದ ಅಂದ್ರೆ ಕುಮಾರಸ್ವಾಮಿಯವರ ಮಾಲೀಕತ್ವದ ಬಿಟ್ಟು ಅಕ್ಕಪಕ್ಕದ ಯಾವ್ಯಾವ ಜಮೀನ್ ಇದೆಯೋ ಅದೆಲ್ಲವೂ ಕೂಡ ಇವತ್ತು ಮಾರ್ಕ್ ಮಾಡ್ತಾ ಇರುವಂತದ್ದು. ಇನ್ನು 1-2 ದಿನ ಈ ಒಂದು ಸರ್ವೆ ಕಾರ್ಯ ಕೂಡ ಮುಂದುವರಿತದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಎಲ್ಲವೂ ಕೂಡ ಮುಗಿದ ನಂತರ ಆ ಒಂದು ಸರ್ಕಾರಿ ಒತ್ತುವರಿ ಜಾಗ ಏನಾಗಿದೆಯೋ ಅದನ್ನ ಭದ್ರಪಡಿಸುವ ಮೂಲಕ ಅಂದ್ರೆ ತಂತಿ ಬೇಲಿಯನ್ನು ಹಾಕುವ ಮೂಲಕ ಆ ಜಾಗವನ್ನ ಸರ್ಕಾರಕ್ಕೆ ಹಿಂಪಡೆಯುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ರಾಜು.